ಈಗ 1 ವರ್ಷದಿಂದ ಕೆಳಗಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರೋ ತೊಂದರೆಗಳು ಏನಂತ ಹೇಳಿದ್ರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳಿ ಹೇಳ್ತೇವೆ. ಸೊ ಹೊಟ್ಟೆಯಲ್ಲಿ ಹಾಲು ಹೋದದ್ದು ರಿವರ್ಸ್ ಅನ್ನನಾಳಕ್ಕೆ ಬಂದು ಅದರಲ್ಲಿ ಅನ್ನನಾಳದ ಉರಿ ಅಥವಾ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯ ತೊಂದರೆ. ಸೊ GERD ಅಂತ ಹೇಳಿ. ಸೊ ಈ ಥರ ಮಕ್ಕಳಿಗೆ ಅವಾಗವಾಗ ನೋವು, ಹೆಚ್ಚಾಗಿ ಅಳುವುದಂಥದ್ದು ಅಥವಾ ರಿಪೀಟೆಡ್ಲಿ ಸ್ವಲ್ಪ ಸ್ವಲ್ಪ ವಾಂತಿ ಆಗುವಂಥದ್ದು ಹಾಲು. ಸೊ ಆ ಥರ ತೊಂದರೆಯಿಂದ ಬರ್ಬೋದು. ತಾಯಿಗೆ ಮಲಹಾಲು ಕಮ್ಮಿ ಇದೆ, ಸಮ್ ಫಾರ್ಮುಲಾ ಫೀಡ್ ಅಂತ ಹೇಳಿ ಹೇಳ್ತೇವೆ, ಯಾವುದಾದ್ರೂ ಹುಡಿ ಹಾಲನ್ನು ಮಗುವಿಗೆ ಕುಡಿಸುವಾಗ. ಸೊ ಅದರಿಂದ ರಿಯಾಕ್ಷನ್ ಆಗಿ ಜೋರಾಗಿ ಹೊಟ್ಟೆ ನೋವು ಬರುವಂಥದ್ದು. ಮೂತ್ರಕೋಶದ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಣ್ಣ ಮಕ್ಕಳಲ್ಲಿ. ಇಲ್ಲದಿದ್ದರೆ ಇನ್ಫ್ಯಾಂಟೈಲ್ ಕೋಲಿಕ್ ಅಂತ ಹೇಳಿ ಹೇಳ್ತೇವೆ. ಸೊ ನೋಡಿರ್ಬೋದು ಹಲವಾರು ಮಕ್ಕಳು 2 ತಿಂಗಳು 3 ತಿಂಗಳು ಮಕ್ಕಳು ಏನು ಕಾರಣ ಇಲ್ಲದೆ ರಿಪೀಟೆಡ್ಲಿ ಕೂಗ್ತಾ ಇರ್ತಾರೆ. ಕರುಳಿನ ಮೂಮೆಂಟ್ ಟೈಮಲ್ಲಿ ಅವರಿಗೆ ಒಂದು ನೋವು ಥರ ಪರ್ಸೆಪ್ಷನ್ ಆಗಿ ಸೊ ಆ ಥರ ಬರುವಂಥದ್ದು. ಇದೆಲ್ಲ ಕಾರಣಗಳು 1 ವರ್ಷದ ಕೆಳಗಿನವರಲ್ಲಿ ಕಾಮನ್.